ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 69ನೇ ವಿಧಾನಸಭಾ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ 69ನೇ ನವಲಗುಂದ ವಿಧಾನಸಭಾ ಕ್ಷೇತ್ರದ ಕಡೆ ಹಳ್ಳಿಯಾಗಿರ್ತಕ್ಕಂಥ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರ, ಶಿರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಆಹೆಟ್ಟಿ ಗ್ರಾಮದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಜನ ಯಾರಿಗೆ ಮೆಚ್ಚುಗೆ ಕೊಡಬಹುದು, ಜನ ಯಾರನ್ನು ಆಕಾಂಕ್ಷಿವಾಗಿ ತಗೋಬಹುದು ಅನ್ನೋಂಥ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಮ್ಮ ಜೊತೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಶಿರೂರು ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಶಿರೂರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರಾಗಿ 1.5 ವರ್ಷ ಕಾಲ ಅವಧಿಯಲ್ಲಿ ಶಿರೂರು ಆಹೆಟ್ಟಿ ಗ್ರಾಮಕ್ಕೆ ವಿಶೇಷವಾಗಿ ಅಭಿವೃದ್ಧಿ ಪಾತ್ರ ವಹಿಸೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಾಬ್ ನದಾಫ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ಸಿನ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ಸಿನ ಕಟ್ಟಾಳವಾಗಿ ಸುಮಾರು 20-30 ವರ್ಷದಿಂದ ಪಕ್ಷ ಸಂಘಟನೆಗಾಗಿ ಪಕ್ಷದಲ್ಲಿ ದುಡಿತಾ ಬಂದಿರತಕ್ಕಂಥ ವ್ಯಕ್ತಿ ಅವರು. ಈ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿ ನಾನೊಬ್ಬ ಇದ್ದೇನೆ, ಮೈನಾರಿಟಿಗೆ ಒಂದು ಅವಕಾಶ ಸಿಗಲೇಬೇಕು, ಕಡೆ ಹಳ್ಳಿಗೆ ಒಂದು ಅವಕಾಶ ಬರಬೇಕಂತೇಳಿ ಬೇಡಿಕೆ ಇಡ್ತಂಥವರು ಇವತ್ತು ನಮ್ಮ ಜೊತೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಓಕೆ. ರಾಜಕಾರಣದಲ್ಲಿ ಬರೋಕ್ಕಿಂತ ಮುಂಚೆ ಹ್ಞೂ ಸರ್, ತಾವು ಏನು ಮಾಡ್ಕೊಂಡಿದ್ದೀರ ಸರ್ ನೀವು? ನಾವು ಮೊದಲಾದ್ರೆ ವ್ಯಾಪಾರ ಮಾಡ್ತಾ ಇದ್ದೇವೆ ಸರ್, ಕಾಳಿನ ವ್ಯಾಪಾರ ಮಾಡ್ತಿದ್ದೆವು. ನಮ್ಮದು SLC ಮುಗಿದಿಂತಂದ್ರೆ ನಾವೆಲ್ಲಿ 1992-93ರಿಂದ SLC ಮುಗಿದ್ಲಿ ಅಂತಂದ್ರೆ ಕಾಳಿನ ವ್ಯಾಪಾರ ಮಾಡ್ಕೊಂತ ಬಂದೇವೆ ಸರ್. ಈ ಬಿಸ್ನೆಸ್ ವ್ಯಾಪಾರ ಏನು ಮಾಡ್ತಿದ್ರಲ್ಲ ಕಾಳಿಂದು, ನೀವೇ ಸ್ಟಾರ್ಟ್ ಮಾಡಿದ್ರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ತಂದೆಯವರು, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ಅಣ್ಣ ಯಾರಾದ್ರೂ ಮಾಡ್ತಿದ್ರ? ನಮ್ಮ ಅಜ್ಜವ್ರ ಕಾಲದಿಂದಲೂ ವ್ಯಾಪಾರ ಮಾಡ್ಕೊತ ಬಂದಿದ್ರು. ನಮ್ಮ ತಂದೆಯವರು ಮಾಡ್ತಿದ್ರು ಅದನ್ನು ಮೊದಲು. ಅವ್ರು ನಮ್ಮ ತಂದೆಯವ್ರ ಮುಗಿದು ನಾವು ಮಾಡೋಕೈತೆ ಸರ್. ಈಗ ಮೊದಲು ಅಜ್ಜಾರು ಮಾಡ್ತಿದ್ರು? ಅಜ್ಜವ್ರು ಮಾಡ್ತಿದ್ರಿ. ಅಂದ್ರೆ 2-3 ತಲೆಮಾರದಿಂದ ಬಂದಿರತಕ್ಕಂಥ ವ್ಯಾಪಾರ. ಸರಿ, ಈ ವ್ಯಾಪಾರ ಯಾವ್ಯಾವ ರೀತಿ ವ್ಯಾಪಾರಗಳನ್ನು ಮಾಡ್ತೀರಾ ಸರ್ ನೀವು? ಯಾವ್ಯಾವ ರೀತಿ ದವಸ ಧಾನ್ಯಗಳನ್ನು ತುಂಬಿಸ್ತೀರಿ ನೀವು? ಈಗ ರೈತರೆಲ್ಲ ಬೆಳೀತಕ್ಕಂಥ ಎಲ್ಲ ದವಸ ಧಾನ್ಯಗಳು, ಎಲ್ಲ ಬೆಳೆಗಳನ್ನು ತಗೋತೀವಿ. ಕಾಳುಗಳನ್ನು, ಕಡ್ಲಿ, ಜೋಳ, ಗೋಧಿ, ಹೆಸರು, ಇವೆಲ್ಲ ಏನು ಬೆಳೀತಾರಲ್ಲ ಈ ನಮ್ಮ ಭಾಗದೊಳಗಡೆ ಅವೆಲ್ಲ ಮಾಲನ್ನು ತುಂಬಿಸ್ತೀವಿ. ಇಲ್ಲಿ ಕಳಿಸ್ತೀರಾ ಸರ್? APMC, ಧಾರವಾಡ APMC, ಹುಬ್ಳಿ APMC ರೀ, ಸೌದತ್ತಿ, ಗದಗ, ಹಿಂಗದು ಎಲ್ಲ ಕಳಿಸ್ತೀವಿ ಸರ್. ಸುತ್ತಮುತ್ತದಲ್ಲಿ ಹತ್ತದಲ್ಲಿ ಇರುವಂಥ APMCಗಳಿಗೆ ಕಳಿಸ್ತೀರಿ? ಸರಿ, ಓಕೆ. ಈ ವ್ಯಾಪಾರಿಗೆ ಬಿಸ್ನೆಸ್ ಮಾಡ್ತಾ ರಾಜಕೀಯದಲ್ಲಿ ಯಾವ ರೀತಿ ಎಂಟ್ರಿ ಕೊಟ್ರಿ? ಹೇಗೆ ಬಂದ್ರಿ ನೀವು ರಾಜಕೀಯಕ್ಕೆ? ಏನೆಲ್ಲ ಹಿಂದೆ ನಮ್ಮ ತಂದೆಯವ್ರೂ ಕೊಟ್ಟಿದ್ರಿ. ಅವು 1980-85 ಕೊಟ್ಟಿದ್ರಿ. ಹಿಂದೆ ಗ್ರಾಮ ಪಂಚಾಯತಿಯಿಂದ ಯಾವುದು ಮಂಡಲ್ ಪಂಚಾಯತಿ ಇತ್ತಲ್ರಿ, ಅವಾಗ ಒಂದು ಕೊಟ್ಟಿದ್ರು. ನಮ್ಮ ಅಪ್ಪ ಅವರು ಮಂಡಲ್ ಪಂಚಾಯತಿಯಿಂದ ರೀ, ಅವರು ಒಮ್ಮೆ ನಿಂತಿದ್ರಿ ಎಲೆಕ್ಷನ್ದಲ್ಲಿ, ಬಂದು ಸೋತ್ರಿ. ಅವರು ಸೋತಿಂದ ಹೊಳ್ಳಿ ಬಿಟ್ಟಿದ್ರು ಅದನ್ನು. ಅದ್ರ ಬಗ್ಗೆ ಅದರ ವಿಷಯ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ರು ರಾಜಕಾರಣದ್ರಿ. ಹಿಂದ್ಗಡೆ ನಮ್ಮ ದೊಡ್ಡಪ್ಪನ ಮಕ್ಕಳು ಅವರು ಒಂದು 2-3 ಸಲ ನಿಂತಾರೆ ನಮ್ಮ ಗ್ರಾಮದೊಳಗೆ, IT ಗ್ರಾಮದೊಳಗೆ ಗ್ರಾಮ ಪಂಚಾಯತಿಗೆ ನಿಂತಾರೆ. ಅವರು ಕೂಡ 4-5 ಜನ ನಿಂತರು, ಆರಿಸಿ ಬರಲಿಲ್ಲ ಅವರು. ಹಿಂದ್ಗಡೆ ಏನಾಯ್ತು ಏನು ತಿಳಿತು ನಮಗೆ ನಿಂದ್ರೆ ಅಂತೇಳಿ ಜನರು ಒತ್ತಾಯ ಮೇರೆಗೆ ನಾವು ರೀ 2019-20 ಬಂತಲ್ರಿ, ಅವಾಗ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ರಿ. ಸರಿ, ನಿಮ್ಮನ್ನು ಆಯ್ಕೆ ಮಾಡಿದ್ರು, ತಾವು ಪಂಚಾಯತಿಗೆ ಹೋದ್ರಿ. ಹ್ಞೂ ರೀ. ಹೋದ ಮೇಲೆ ಯಾವ್ಯಾವ ಕೆಲಸಗಳನ್ನು ಆಹೆಟ್ಟಿಗಾಯ್ತು, ಶಿರೂರಿಗಾಯ್ತು ಕೆಲಸ ಮಾಡೋದ್ರಲ್ಲಿ ಯಶಸ್ವಿ ಆದ್ರಿ? ಆವಾಗ ಶಾಸಕರು ಶಂಕರ್ ಪಾಟೀಲ್ ಮುನಿಯನಕೊಪ್ಪಿದ್ರು, ಅವಾಗ BJP ಸರ್ಕಾರನೇ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಬಂದ್ರಿ? ಮಾಡಿದ್ರು. BJP ಸರ್ಕಾರ ಇದ್ದಾಗ ನಾವು CC ರೋಡ್ ಇದ್ದಾಯ್ತು, ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಒಳಗೆ ಅವು ಬಡ ಕೂಲಿ ಕಾರ್ಮಿಕರು ಅವು ಕೆಲಸ ಅವನು ಮಾಡಿಸಿದ್ದೀವಿ. ಊರಾಗ CC ರೋಡು, ಡಾಂಬರೀಕರಣ ರೋಡ್ ಇದ್ದು ಅವನ್ನೆಲ್ಲ ಮಾಡಿಸಿವ್ರಿ ಸರ್. ಅಷ್ಟು ಜನರಿಗೆ ಅತಿದೃಷ್ಟಿ ಆದಂಥ ಸಂದರ್ಭದಲ್ಲಿ 5 ಲಕ್ಷದ ಪ್ಲಾಟ್ ಅನ್ನು ಮಾಡಿಸ್ಕೊಟ್ರಿ ಜನರಿಗೆ? ಆಗಿದ್ದಾವೆ ಸರ್. ಒಂದು 10-15 ಜನರಿಗೆ ಆಗ್ಯಾವ್ರಿ. ನಮ್ಮ IT ಗ್ರಾಮದೊಳಗೆ 5 ಲಕ್ಷದ ಪ್ಲಾಟ್ ಸರ್. ಶಂಕರ್ ಪಾಟೀಲ್ ಮುನಿಯನಕೊಪ್ಪರು ಇದ್ದಾಗ ರೀ ಆಗ್ಯಾವ್ರಿ. ಒಂದು 15-20 ಮಂದಿಗೆ ಅನುಕೂಲತೆ ಆಗೈತ್ರಿ. ಪ್ಲಾಟ್ಗಳನ್ನ ಅನುಕೂಲ ಮಾಡಿಕೊಟ್ಟಿರಿ? ಆಗ್ಯಾವ್ರಿ. ಹಾಂ ಸರ್. ಸರಿ, ಈ ನಿಮ್ಮ ಗ್ರಾಮದಲ್ಲಿ ನೀವು ಸದಸ್ಯರಾದಾಗ ಯಾವ್ಯಾವ ಕೆಲಸಗಳನ್ನು ಮಾಡಿಸಿಕೊಡ್ತೇವೆ ಅಂತೇಳಿ ಜನರಿಗೆ ವಿಶ್ವಾಸ ಕೊಟ್ಟಿದ್ರಿ? ಹೇಳಿದ್ರು. ಕುಡಿ ನೀರಿನ ಬಗ್ಗೆ ಆಗಲಿ,
ಊರಾಗ ರೋಡಿನ ಬಗ್ಗೆ ಓಣಿ ದಾರಿ ಬಗ್ಗೆ ಇವನ್ನೆಲ್ಲ ಮಾಡಿಸ್ಕೊಡ್ತು ಅಂತೇಳಿ ಎಲ್ಲ ಭರವಸೆ ಕೊಟ್ಟಿದ್ರು. ಆ ಪ್ರಕಾರ ನಮ್ಮ ಕೈಲಿ ಎಷ್ಟಾಗ್ಯಾವ ಅಷ್ಟು ನಾವು ಮಾಡಿದ್ದೆವು ಸರ್. ಈಗ ಸಿ ರೋಡ್ ಆಯ್ತು, ಈ ಹೊಲಗಳು ರಸ್ತೆಗಳು ಆಯ್ತು ರೀ, ಅವನ್ನೆಲ್ಲ ಮಾಡಿದ್ದೆವು ಸರ್. ಈಗ ಎಷ್ಟು ನೀವು ಉಪಾಧ್ಯಕ್ಷರಾಗಿದ್ದು ಯಾವ ಸಂದರ್ಭದಲ್ಲಿ ಆದ್ರಿ, ಯಾವ ಇಸಿ ಒಳಗಾದ್ರಿ, ಎಷ್ಟು ಮೆಂಬರ್ ಆದಮೇಲೆ ಎಷ್ಟು ವರ್ಷದ ನಂತರ ನೀವು ಉಪಾಧ್ಯಕ್ಷರಾದ್ರಿ ಗ್ರಾಮ ಪಂಚಾಯತಿ? ನಾವು ಮೆಂಬರ್ ಆಗಿಂದ ಒಂದು 10 ತಿಂಗಳಾದ ನಂತರ ಸರ್. ಆದರೂ 2021, 22, 23 ಇಸ್ವಾಗ ಉಪಾಧ್ಯಕ್ಷ ಆದ ಸರ್. ಉಪಾಧ್ಯಕ್ಷ ಹ್ಞೂ ಸರ್. ಉಪಾಧ್ಯಕ್ಷ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಐಹೆಟ್ಟಿಗೆ ಮಾತ್ರ ಸಂಬಂಧ ಇದ್ರಿ. ಹಾಂ, ಐಟಿ ಉಪಾಧ್ಯಕ್ಷರಾದ್ಮೇಲೆ ಐಹೆಟ್ಟಿ ಮತ್ತು ಶಿರೂರಿಗೆ ಸಂಬಂಧಪಟ್ಟ ಎರಡು ಗ್ರಾಮಕ್ಕೂ ಈ ಎರಡು ಗ್ರಾಮಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದ್ರಿ ಅವಾಗ? ಕೆಲಸಗಳು ಮಾಡಿದೆವು ರೀ ಸಾಕಷ್ಟು. ಅಲ್ಲಿ ಶಿರೂರು ಗ್ರಾಮದಾಗೂ ಮಾಡೀವಿ. ಹೊರಗಿನ ಊರು ಚಕ್ರಲೈನ್ ಅಂತೇಳಿ ಅಲ್ಲಿ ಸಿ ರೋಡ್ ಮಾಡಿಸಿದ್ವಿ. ಮತ್ತು ಇನ್ನಿತರಕ್ಕೆ ಹೊಲಗಳು ದಾರಿಗಳು ಅದು ಮಾಡಿಸಿದ್ರಿ. ಆ ಕೆಲಸ ಮಾಡಿವಿ ಸರ್ ಅಲ್ಲೆಲ್ಲ. ಸರಿ, ಈಗ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೇನು ಕೆಲಸಗಳನ್ನು ಮಾಡ್ತಾ ಬಂದ್ರಿ ನೀವು? ಈಗದು ಈಗ ಶಿರೂರು ಗ್ರಾಮದಾಗದು ಈಗ ಕೋನ್ ರೆಡ್ಡಿ ಸಾಹೇಬ್ರದು ಈಗೆಲ್ಲ ನಮ್ಮ ಹೊಲಗಳು ದಾರಿ ಅದು ಚಕಡಿ ದಾರಿ ಅಂತೇಳಿ ಎಲ್ಲ ಅಲ್ಲಿ ಮಾಡಕತ್ತಾರೆ ರೀ. ನೆಕ್ಸ್ಟ್ ಅಲ್ಲಿ ಶಿರೂರ್ದಾಗಿಂದ ಮತ್ತು ನೆಕ್ಸ್ಟ್ ITಗೆ ಮಾಡೋಣಪ್ಪ ಅಂತ ಹೇಳ್ಯಾರ ಅವರು. ಅಲ್ಲಿ ಇನ್ನೂ ಕೆಲಸ ನಡೆದೈತೆ ರೀ, ಚಕಡಿ ರಸ್ತೆ ಶಿರೂರು ಗ್ರಾಮದೊಳಗೆ. ಗ್ರಾಮದೊಳಗೆ ರೀ ಈ NH ಕೋನ್ ರೆಡ್ಡಿ ಆರ್ಸಿ ಬಂದ ಶಾಸಕರಾದ್ಮೇಲೆ ರೀ ಇಲ್ಲಿ ನಾವು IT ಮತ್ತು ಶಿರೂರು ಗ್ರಾಮಕ್ಕೆ ಕೇಳಿದ್ವಿ ರೀ, ಚಕಡಿ ರಸ್ತೆ ಮಾಡ್ತೆ ಅಂತೇಳಿ. ಅಲ್ಲಿ ಈಗ ಶಿರೂರು ಗ್ರಾಮದೊಳಗೆ ಚಾಲೂ ಐತ್ರಿ. ಈಗ ಹಂಚಿನಾಳ ದಾರಿ, ಒಂದು ಉಳ್ಳಿಗೆರೆ ದಾರಿ, ನಂತರ ಹಿರೇಕುಂಬಿ ದಾರಿ, ಉಗುರುಗಳ ದಾರಿ ಅಂತ ಹೇಳ್ರಿ 4-5 ದಾರಿಗೂ ಎಲ್ಲ ಅನುಕೂಲ ಆಗುವಂಗೆ ಮಾಡಾಕತ್ತವ್ರಿಗೆ. ಆಲ್ರೆಡಿ ಅರ್ಧ ಕೆಲಸ ಆಗಿಬಿಟ್ಟೈತೆ ರೀ. ಅದು ಕೋನ್ ರೆಡ್ಡಿ ಅವ್ರ ಇದರಿಂದ ರೀ. ಅದಾದ ನಂತರ ನಾನು ಮತ್ತೆ ಹೇಳಿ IT ಗ್ರಾಮಕ್ಕೆ ಕೇಳಿದ್ರು ನಾವು, ನಮ್ಮ ಊರಿಗೆ ಮಾಡಿಕೊಡ್ಬೇಕ್ರಿ ಅಂತೇಳಿ. ಇದು ಮುಗಿಲ್ಪ ಆನಂತರ ಮಾಡೋಣ ಅಂತೇಳಿ IT ಗ್ರಾಮಕ್ಕೂ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಾರೆ. ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ನೀವು? ನಾವು ಸರ 25ರಿಂದ 30 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇದರಲ್ಲೇ ದುಡ್ಕೊಂತ ಬಂದೆ ಸರ್. ಕಾಂಗ್ರೆಸ್ ಪಕ್ಷದಲ್ಲೇ ತಾವು ಗುರುತಿಸ್ಕೊಂಡು ಬಂದೆ ಸಂದರ್ಭ. ಹ್ಞೂ ಸರ್. ಸರಿ, ಓಕೆ. ಈಗ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಬಾಬು ಸಾಬ್ ನದಾಫ್ ಅವರು ತಾಲೂಕ್ ಪಂಚಾಯತಿಗೆ ಮತ್ತು ಕೇಳ್ತಿದ್ರು, ತಾಲೂಕ್ ಪಂಚಾಯತಿ ಬೇಡ ಜಿಲ್ಲಾ ಪಂಚಾಯತಿಗೆ ಅಂತೇಳಿ ನಿಮ್ಮ ಹೆಸರು ಬರ್ತಾ ಇದೆ. ಬಾಬು ಸಾಬ್ ನದಾಫ್ ಅಂತೇಳಿ ಶಿರೂರು ಗ್ರಾಮ ಪಂಚಾಯತಿ ಸದಸ್ಯರು ಮೊರಬ್ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡ್ಬೇಕಂತೇಳಿ ಜನ ನಿಮ್ಮನ್ನ ಬಯಸ್ತಾ ಇದ್ದಾರೆ. ಯಾಕೆ ಸರ್ ನಿಮ್ಮನ್ನ ಜನ ಇಷ್ಟು ಪ್ರೀತಿಯಿಂದ ಜಿಲ್ಲಾ ಪಂಚಾಯತಿಗೆ ಬರ್ಬೇಕಂತೇಳಿ ಯಾಕೆ ಕೇಳ್ತಾ ಇದ್ದಾರೆ? ಯಾಕಂದ್ರೆ ಎಲ್ಲ ಹಳ್ಳಿಗಳಿಗೂ ನಮ್ಮ ಒಡನಾಟ, ವಿಶ್ವಾಸ, ನಂಬಿಕೆ ಅನ್ನುವಂಥದ್ದು ಎಲ್ಲರೂ ಜನ ನೋಡಿಬಿಟ್ಟಿದ್ದಾರೆ ಈಗ ರೀ. ಆ ಉದ್ದೇಶದಿಂದ ಎಲ್ಲರೂ ಅವನ್ನ ಮಾಡಲಿಪ್ಪ ಅವನ ಆಗಲಿ ಅಂಥೇಳಿ ಎಲ್ಲರೂ ಬೈಕ್ ಐತೆ ಸರ್. ಯಾಕಂದ್ರೆ ಹಿಂದೊಮ್ಮೆ NH ಕೋನ್ ರೆಡ್ಡಿ ಅವ್ರು ಇದ್ದಾಗ ರೀ, ಹಿಂದೊಮ್ಮೆ ಶಾಸಕರು ಇದ್ರಲ್ಲ ರೀ 13ರಲ್ಲಿ. ಹಾಂ, 2013 ಆ ಟೈಮ್ನಲ್ಲಿ ಒಮ್ಮೆ ನಂಗೆ ಟಿಕೆಟ್ ಕೇಳಿದ್ರಿ. ಕೇಳಿ ಮತ್ತೆ ಬೇರೆದವ್ರಿಗೆ ಹೋಗ್ತಿರೋದು. ಹೀಗಾಗಿ ಅವಾಗ ತಾಲೂಕ್ ಪಂಚಾಯತಿ ಕೇಳಿದ್ರೆ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿಂದ ಕೇಳಿದ್ದೆ ಸರ್. ಮೊರಬ್ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕೇಳಿದ್ವಿ ಸರ್. ಅವಾಗ ಅದ್ರ ಬೇರೆ ಅನಾನುಕೂಲತೆಯಿಂದ ಮತ್ತೆ ಬೇರೆದವ್ರಿಗೆ ಹೋಗಿ ಕೈ ತಪ್ಪಿ ಹೋತ್ರಿ ಟಿಕೆಟ್. ಅವಾಗಿಂದ ಹಂಗಾರೆ ಹೋಗ್ಲಿ ಬಿಡು ಅಂತೇಳಿ ನಾವು ಅದನ್ನ ಬಿಟ್ಟಿದ್ವಿ, ವಿಚಾರ ಮಾಡಿದ್ದಿಲ್ಲ. ಈ ಸರ್ತಿ ಮತ್ತೆ ನೆಕ್ಸ್ಟ್ ಈಗ ಒಮ್ಮೆ ನಮ್ಮ ಗ್ರಾಮಕ್ಕೂ ಒಟ್ಟು ಯಾರಿಗೂ ಸಿಕ್ಕಿಲ್ಲ. ತಾಲೂಕ್ ಪಂಚಾಯತಿನೂ ಆಗಿಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಕಡೆಹಳ್ಳಿ ಅಂಥೇಳಿ ನಮ್ಮ IT ಗ್ರಾಮಕ್ಕೆ ಇದೊಂದು ಇರಲಿ ಅಂಥೇಳಿ ನಾವು ಕೇಳಿದ್ವಿ ಸರ್. ಈಗ ಅವ್ರನ್ನ ಮೊರಬ್ ಜಿಲ್ಲಾ ಪಂಚಾಯತಿಯಿಂದ ಇದು ನಮಗೂ ಅವಕಾಶ ಮಾಡಿಕೊಳ್ರಿ, ಯಾಕಂದ್ರೆ ಮೈನಾರಿಟಿಯರಿಗೆ ಒಮ್ಮೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ನಾವು ಕೇಳ್ತಾ ಇದ್ದೀವಿ ಸರ್ ಅದನ್ನು. ಒಂದು ವೇಳೆ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮಗೆ ಅವಕಾಶ ಸಿಕ್ಕರೆ ಹ್ಞೂ, ಯಾವ್ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ಆಗ್ಬೋದು? ಯಾಕಂದ್ರೆ ಅವು ಗ್ರಾಮ ತಕ್ಕ ಅಲ್ಲಿ ಏನೇನು ಕೆಲಸ ಮಾಡಬೇಕು ಏನಿಲ್ಲ ಅನ್ನೋದು ನೋಡ್ಕೊಂಡ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಹೊಂದ್ಕೋತೀರ, ಮಾಡಿಸ್ತೇವೆ ಸರ್. ಸರಿ, ನೀವು ಪ್ರತಿಯೊಂದು ಗ್ರಾಮದಲ್ಲಿ ಸುತ್ತಮುತ್ತಲು ಹಳ್ಳಿಯಲ್ಲಿ ವ್ಯಾಪಾರಸ್ಥರು ಇರೋದ್ರಿಂದ ಹೋಗ್ತಿರ್ತೀರಿ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಎಷ್ಟು ಜನರಿಗೆ ಅನುಕೂಲ ಆಗಿದೆ, ಎಷ್ಟು ಜನರಿಗೆ ಅನನುಕೂಲ ಆಗಿದೆ? ನಿಮ್ಮ ಮುಂದೆ ಹೆಂಗ್ ಮಾತಾಡ್ತಾರ ಈ ಗ್ಯಾರಂಟಿ ಬಗ್ಗೆ? ಒಳ್ಳೇದೈತಂತಾರೋ ಕೆಟ್ಟದೈತಂತಾರೋ? ಮಾತಾಡ್ತಾರೆ, ಒಳ್ಳೇದಾಗೈತ್ರಪ್ಪ ನಮ್ಮ ಕಾಂಗ್ರೆಸ್ನ 5 ಗ್ಯಾರಂಟಿ ನಾವು ತೊಗೊಂತ ಈಗ ನಮಗೆಲ್ಲ ಅನುಕೂಲತೆ ಆಗೈತೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಸರ್. ಹಳ್ಳಿಯಲ್ಲಿ ಅನುಕೂಲ ಆಗೈತೆ ಅಂತ ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಸರ್. ಅಂದ್ರೆ ಜನರಿಗೆ ಅನುಕೂಲ ಆಗಿದೆ, ಜನರಿಗೆ ಅನುಕೂಲ ಆಗಿತ್ತು ಸರ್. ಸರಿ, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಈ ಕ್ಷೇತ್ರದಿಂದ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಬಾಬು ಸಾಬ್ ನದಾಫ್ ಅವರಿಗೆ ಒಂದು ಅವಕಾಶ ಸಿಕ್ಕರೆ ಯಾವ ರೀತಿ ಜನರಿಗೆ ಅನುಕೂಲ ಆಗ್ಬೋದು, ಅನನುಕೂಲ ಆಗ್ಬೋದಾ ನಿಮ್ಗೆ ಟಿಕೆಟ್ ಸಿಕ್ಕರೆ? ಎಲ್ಲ ಜನರಿಗೆ ಅನುಕೂಲ ಆಕೈತೆ ಸರ್. ಅನುಕೂಲ ಮಾಡಿ ಕೊಡ್ತೇನೆ ಅಂತೇಳಿ ಭರವಸೆ ಹೇಳ್ತೇನೆ ಸರ್. ನಾನು ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಕೈತೆ ರೀ ಅಷ್ಟು ನಾನು ಮಾಡ್ತೇನೆ ಸರ್, ಪ್ರಾಮಾಣಿಕವಾಗಿ ನಾನು ಸರ್. ಓಕೆ, ಈ ಗ್ರಾಮದಲ್ಲಿ ಟೋಟಲ್ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಏನೇನು ಕೆಲಸಗಳನ್ನು ಆಗಬೇಕಾಗಿದೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ? ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಇನ್ನೂ ಭಾಳ ಕೆಲಸ ಅದ ಸರ್, ಮಾಡಬೇಕಾಗಿದ್ದು ರೀ. ಎಲ್ಲ ಕೆಲಸ ಈ ದಾರಿ, ಹೊಲಗಳು ದಾರಿದು ಆಯ್ತು, ಕುಡಿಯೋ ನೀರಿನ ಸಮಸ್ಯೆ ಅದಾವೆ ರೀ. ಇವಾಗ ಮತ್ತು ದವಾಖಾನೆ ಸಮಸ್ಯೆ ಅದಾವೆ ರೀ ನಮ್ಮವೆಲ್ಲ. ಇಲ್ಲಿ ನಮ್ಮ ಸಣ್ಣ ಕಡೆ ಹಳ್ಳಿಗೆ ರೀ ಮೊರಬ್ ಗ್ರಾಮಕ್ಕೆ ಈಗ ಶಿರೂರು IIT ಈ ಎಲ್ಲ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ರೀ. ಅಂಥದ್ದು ಎಲ್ಲ ಎಕ್ಸ್ಚೇಂಜ್ ಮಾಡ್ಬೇಕಾಯ್ತು ಸರ್ ಈಗ ಅದರ ಸಂಬಂಧ ರೀ.
ಶಿಕ್ಷಣ ವ್ಯವಸ್ಥೆ ಹೇಗಿದೆ ನಿಮ್ಮ ಮೊರಬ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಶಿರೂರು ಆಗಿರಲಿ IITಯಲ್ಲಿ ಆಗಿರಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ? ಶಿಕ್ಷಣ ವ್ಯವಸ್ಥೆನೂ ಸರಿಯಾಗಿ ಐತಿ ಸರ್ ಆಗಿದೆ. ಇನ್ನೂ ಸ್ವಲ್ಪ ಹೆಚ್ಚಿನದು ಮಾಡ್ಬೇಕು ಸರ್. ನಮ್ಮ ಗ್ರಾಮಕ್ಕೂ ಇನ್ನೂ ಹೊಸ ಶಾಲಾ ಕಟ್ಟಡಗಳು ಬೇಕು, ಇನ್ನೊಂದು 4-5 ಕಾಲೇಜ್ ಸರ್. ಅವನು ಹೇಳೇವ್ರಿ, ಶಾಸಕರು ಮಾಡಿಕೊಡ್ತೇನೆ ಅಂದಾರೆ. ಮತ್ತು ಶಿರೂರೊಳಗೂ ಹೇಳೇವಿ ಸರ್, ಅವನು ಮಾಡಿಕೊಡ್ತೇನೆ ಅಂತ ಹೇಳ್ಯಾರ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅದನ್ನು ಸುಧಾರಣೆ ಮಾಡ್ಬೇಕು ಸರ್. ಇನ್ನೂ ಹೆಚ್ಚು ಒತ್ತು ಕೊಟ್ಟರೆ. ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮಗೊಂದು ವೇಳೆ ಅವಕಾಶ ಸಿಕ್ಕರೆ ಹ್ಞೂ ಸರ್, ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ಆಗಬಹುದು? ಯಾವುದೋ ಊರು ಯಾವುದೋ ಗ್ರಾಮದೊಳಗದ್ರಿ ಮೊರಬ್ ಇರ್ಬೋದು, ಸಿರುಕೋಳ, ಹಣಸಿ, ತಲೆಮೊರಬ, ಗುಮ್ಗೋಳ, ಬ್ಯಾಲ್ಯಾಳ, IIT ಶಿರೂರು ಗ್ರಾಮದೊಳಗೆ ಏನೇನು ಈ ಗಟ್ಟರಿನ ವ್ಯವಸ್ಥೆ ಆತ್ರಿ, ಆನಂತರ ಒಳಚರಂಡಿ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯ ಏನೇನು ಐತನ್ನೆಲ್ಲ ಬಡವರಿಗೆ ಆಶ್ರಯ ಮನೆ ಯೋಜನೆ ಇದ್ರಿ. ಹಿಂಗೆಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ನಮ್ಮ ಶಾಸಕರ ಜೊತೆ ಸೇರಿ ಅವ್ರು ನಮ್ಮ ಶಾಸಕರು ಹೆಂಗೆ ಈಗ ಹಗಲು ರಾತ್ರಿ ಅನ್ನೋದು ಹೆಂಗೆ ಕೆಲಸ ಮಾಡಕತ್ತಾರಲ್ಲ ಆ ರೀತಿ ಅವ್ರಿಗೂ ನಾವು ಒಂದು ವೇಳೆ ಟಿಕೆಟ್ ಸಿಕ್ಕರೆ ಕೈ ಜೋಡಿಸಿ ನಾವು ಆ ನಮೂನಿ ಕೆಲಸ ಮಾಡಿ ತೋರಿಸ್ತೇವೆ ಸರ್. ಆ ಉದ್ದೇಶದಿಂದ ಕೇಳಕತ್ತೀವಿ ಸರ್ ನಾವು ಟಿಕೆಟ್. ಈ ಗ್ಯಾರಂಟಿ ಯಶಸ್ಸನ್ನು ಈ ಕ್ಷೇತ್ರದಲ್ಲಿ ಯಾವ ರೀತಿ ಆಗಿದೆ? ಎಲ್ಲ ಹಳ್ಳಿಯಾರಿಗೆ ಈಗೇನು ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳೇನು ಕೊಟ್ಟತ್ತಲ್ರಿ, ಈಗೆಲ್ಲ ನಾ ಸುತ್ತಮುತ್ತ ಹಳ್ಳಿಯಾಗ ಅಡ್ಡಾಡೋಗೆಲ್ಲ ಕೇಳಿದ್ರು 5 ಗ್ಯಾರಂಟಿ ನಿಮಗೆಲ್ಲ ಯಶಸ್ವಿ ಅಂತಂದ್ರೆ ಎಲ್ಲರಿಗೆ ಅನುಕೂಲತೆ ಆಗೈತೆ ಅಂತ ಹೇಳ್ತಾರೆ ರೀ. ನಾನು ಅಲ್ಲೆಲ್ಲೇ ಕೇಳ್ತೇನೆ ರೀ, ಹಳ್ಳಿಯಾಗದು ಹೋದಾಗ ಸರ್ಕಾರದಿಂದ ಬರ್ತಕ್ಕಂಥ ಈ ಬಸ್ಸಿನ ಸೌಲಭ್ಯ ಇರ್ಬೋದು, ಆನಂತರ ಈ ವಿದ್ಯುತ್ ಬಿಲ್ ತುಂಬೋದು, ಇವೆಲ್ಲ ಬಡವರಿಗೆ ಅದೆಲ್ಲ ಅನುಕೂಲ ಆಗ್ಯಾವ ಅಂತ ಹೇಳಿದ್ರೆ ಎಲ್ಲ ಯಾರಿಗೂ ಏನು ತೊಂದರೆ ಇಲ್ಲ ಸರ್ ಹೇಳ್ತಾರೆ. ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಯಾವ ರೀತಿ ಗೆಲುವು ಆಗಬಹುದು? ಯಾವ ರೀತಿಗೆಲ್ಲ ನಮಗೆ ಅವಕಾಶ ಸಿಕ್ಕರೆ ಎಲ್ಲ ನಮಗೆ ಎಲ್ಲ ರೈತರು ಕೂಡ ಮತ್ತು ಎಲ್ಲ ಜನರು ಕೂಡ ಎಲ್ಲ ಒಡನಾಟ ಐತೆ ನಂದು. ಎಲ್ಲ ಸುತ್ತಮುತ್ತ 9-10 ಹಳ್ಳಿ ಒಳಗೆ ರೀ ಸರ್, 2-3 ZP ಕ್ಷೇತ್ರದೊಳಗೂ ರೀ ಎಲ್ಲ ಕಡೆಯೂ ಅನುಕೂಲ ಚಿರಪರಿಚಿತನಾಗಿದ್ದೇನೆ ರೀ ನಾನು. ಯಾಕಂದ್ರೆ ನಾ 25-30-35 ವರ್ಷದಿಂದನೇ ಯಾವತ್ತೂ ರೈತರ ಜೊತೆನೇ ಇರೋಣ. ನಾನು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಮನೆಯೂ ಸರ್ವೆ ಮಾಡ್ದಂಗೆ ಆಗಿಬಿಟ್ಟೈತೆ. ನಾ 30-35 ವರ್ಷ ಆದರೂ ಸರ್. ಆ ಒಂದು ವಿಶ್ವಾಸ ನಮಗೆ ಮೇಲೆ ನಾನು ಟಿಕೆಟ್ ಕೇಳ್ತಾ ಇದ್ದೇನೆ. ಈಗ ಇನ್ನೂ ಒಂದು ಹೆಚ್ಚಿನ ಒಂದು ಅವಕಾಶ ಈ ಸಿಕ್ಕರೆ ಮತ್ತೊಂದು ಅವಕಾಶ ನಾ ರೈತರ ಸಲುವಾಗಿ ಬಡ ಜನತೆ ಸಲುವಾಗಿ ನಾನು ದುಡಿತೇನೆ ಅಂತೇಳಿ ನನಗೆ ಗ್ಯಾರಂಟಿ ಐತೆ ಸರ್. ಆ ಉದ್ದೇಶದಿಂದ ನಾನು ಕಾಂಗ್ರೆಸ್ ಟಿಕೆಟ್ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೇನೆ. ಈಗ ಕೊನೆಯದಾಗಿ ನಿಮ್ಮ ಮುಖಂಡರು ವಿನಯ್ ಕುಲಕರ್ಣಿ ಅವರಾಗಿರಲಿ, ಸಂತೋಷ್ ಲಾಡ್ ಅವರಾಗಿರಲಿ, ವಿನೋದ್ ಅಸೂಟಿ ಅವರಾಗಿರಲಿ, NH ಕೋನ್ ರೆಡ್ಡಿ ಅವರಾಗಿರಲಿ, ಅವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಹ್ಞೂ ಸರ್ ಈ ಜಿಲ್ಲಾ ಪಂಚಾಯತಿ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಅವ್ರಿಗೆ ಅದೇ ನನಗೂ ಅದೊಂದು ಅವಕಾಶ ಮಾಡಿಕೊಡ್ರಿ ಸರ್ ಅಂತ ನಾನು ಕೇಳ್ತೇನೆ. ಎಲ್ಲ ಲೀಡ್ರ್ಗಳ್ರಿ, ನಮ್ಮ ದೊಡ್ಡ ದೊಡ್ಡ ಲೀಡ್ರ್, ಈಗ ವಿನಯ್ ಕುಲಕರ್ಣಿ ಅವರು ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು ರೀ, ಅನಂತರ ಪ್ರಸಾದ್ ಅಬ್ಬಯ್ಯ ಸರ್ ಅವ್ರು ರೀ, ಅನಂತರ ಶಿವಳ್ಳಿ ಅವ್ರು ರೀ, ಷಣ್ಮುಖ ಶಿವಳ್ಳಿ ಅವರು ರೀ, ವಿನೋದ್ ಅಸೂಟಿ ಅನ್ನೋರು, ಇವರೆಲ್ಲ ನಮಗೆಲ್ಲ ಚಿರಪರಿಚಿತರು. ಕೋನ್ ರೆಡ್ಡಿ ಸರ್, ನಮ್ಮ ಶಾಸಕರಾದಂಥ NH ಕೋನ್ ರೆಡ್ಡಿ ಸಾಹೇಬರು. ಯಾಕಂದ್ರೆ ಅವ್ರಿಗೂ ಗೊತ್ತೈತಿ ಬಾಬು ಸಾಹೇಬ್ ನಾದ ಪಾಯಿಟಿ ಅಂದ್ರೆ ಹೆಂಗೆಲ್ಲ ಅನ್ನೋದು ಅವ್ರಿಗೆಲ್ಲ ತಿಳ್ಕೊಂಡಿದ್ದಾರೆ. ಹೀಗಾಗಿ NH ಕೋನ್ ರೆಡ್ಡಿ ಸಾಹೇಬರು ನಮ್ಮ ಮ್ಯಾಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ನಮಗೆ ಕೊಡಿಸ್ತಾರೆ. ಇದೊಂದು ಸಲ ಅವಕಾಶ ಮಾಡಿಕೊಡ್ತಾರೆ. ಇದೊಂದು ಮೈನಾರಿಟಿಗೆ ಇರಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಅವ್ರ ಕಡೆಯಿಂದ. ಟಿಕೆಟ್ ಕೊಡಿಸ್ತಾರಂತ ಅವ್ರ ಮೇಲೆ ಭರವಸೆ ನಂಬಿಕೆ ಇಟ್ಕೊಂಡು ಸರ್ ನಾನು. ಧನ್ಯವಾದಗಳು ಬಾಬು ಸಾಬ್ ನದಾಫ್ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾದ್ರಿ. ಈ ಸಂದರ್ಶನದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಷಯಗಳನ್ನಾಗಿರಲಿ ಮತ್ತು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕಳೆದ ಬಾರಿಯಲ್ಲಿ ಟಿಕೆಟ್ ವಂಚಿತರಾಗಿದ್ದರೆ ಆದರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಿಟ್ಟಿಲ್ಲ. ಸುಮಾರು 30 ವರ್ಷದಿಂದ ವ್ಯಾಪಾರಸ್ಥರು ಯಾವ ರೀತಿ ಇದ್ದಾನೆ ಅದೇ ರೀತಿ ಕ್ಷೇತ್ರದಲ್ಲಿ ಸರ್ವೇನು ಕೂಡ ನಾನು ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಅನ್ನೋಂಥ ವಿಚಾರ ತಾವು ತಿಳ್ಕೊಂಡ್ರಿ. ಮತ್ತು ಇಷ್ಟೊತ್ತುವರೆಗೆ ನಮ್ಮ ಜೊತೆ ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.